ಯಾವಾಗ ವಿಡಿಯೋ ರಿಲೀಸ್ ಆಯಿತು ಇಮ್ಮಿಡಿಯೇಟ್ ಆಗಿ ಆ್ಯಕ್ಷನ್ಗೆ ಬಂದಿರ್ತಾರೆ ಎಸ್ ಐ ಟಿ ಅವರು ನಿನ್ನೆಯಿಂದನೇ ಶುರು ಮಾಡಿರ್ತಾರೆ. ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು ಎಲ್ಲಿ, ವಿಡಿಯೋ ಬಿಟ್ಟಿದ್ದು ಯಾವ ದೇಶದಿಂದ, ಯಾವ ಮೂಲದಿಂದ ವಿಡಿಯೋ ಕಳಿಸಲಾಗಿದೆ, ಅದು ಫಸ್ಟ್ ಬಂದಿದ್ದು ಯಾರಿಗೆ, ಎಲ್ಲ ತನಿಖೆಗಳು ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಹೇಳಿಕೆಯನ್ನು ಬೆನ್ನತ್ತಿದ್ದಾರೆ SIT ಅವರು. ವಿಡಿಯೋ ಬಿಟ್ಟಿದ್ದು ಎಲ್ಲಿಂದ, ಯಾವ ದೇಶದಿಂದ, ಯಾವ ಮೂಲದಿಂದ ವಿಡಿಯೋ ಕಳಿಸಲಾಗಿದೆ, ಇದೆಲ್ಲವೂ ಕೂಡ ಶೋಧ ಆಗಬೇಕು. ಈ ಮೂಲಕ ಪ್ರಜ್ವಲ್ ರೇವಣ್ಣರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಅಷ್ಟೇ, ಇನ್ನೇನಿಲ್ಲ. ಪ್ರಜ್ವಲ್ ಬಗ್ಗೆ ಕೇಂದ್ರ ತನಿಖಾ ಸಂಸ್ಥೆಗಳಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಡಿಯೋ ಹೇಳಿಕೆ ರಿಲೀಸ್ದಿಂದ ವಶಕ್ಕೆ ಪಡೆಯೋದಕ್ಕೆ ಇದು ಸಹಾಯ ಆಗುತ್ತೆ ಅಂತಂದ್ಬಿಟ್ಟು ಇದು ಕೂಡ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ನಾಳೆ ದಿನ ಆತ ಇನ್ನೇನೋ ಉಲ್ಟಾ ಹೊಡಿಬೋದು, ಇನ್ನೇನೋ ಹೇಳ್ಬೋದು. ಹಾಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಟ್ವಿಟರ್ನಲ್ಲಿ ಬರ್ಕೊಂಡ್ಬಿಟ್ರೆ ನಿಮಗೆ ಆತ ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚೋದು ತುಂಬ ಕಷ್ಟ. ಜಗತ್ತಿನ ಯಾವ ಮೂಲೆಯಲ್ಲಿ ಕೂತ್ಕೊಳ್ಬೇಕಾದ್ರೂ ನೀವು ಟ್ವಿಟರ್ನಲ್ಲಿ ಹಾಕ್ಕೋಬೋದು. ಬಟ್ ವಿಡಿಯೋ ರಿಲೀಸ್ ಮಾಡಿರೋದು ಒಂದು ಎವಿಡೆನ್ಸ್ ಆಗುತ್ತೆ ನನ್ನ ಪ್ರಕಾರ. ಎಲ್ಲಿದ್ದಾರೆ, ಎಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಆಯಿತಾ, ಎಲ್ಲಿಂದ, ಅಂದರೆ ಯಾವ IT ನಂಬರಿಂದ ಇದು ಅಪ್ಲೋಡ್ ಆಗಿದೆ, ಆಮೇಲೆ ಯಾರ ಮೊಬೈಲ್ಗೆ ಮೊದಲಿಗೆ ಇದು ಬಂದಿದೆ, ಅದನ್ನು ಎಲ್ಲ ಕಡೆ ಹರಿಬಿಟ್ಟಿದ್ದು ಯಾರು, ಇದೆಲ್ಲ ವಿಚಾರದ ಬಗ್ಗೆನೂ ಕೂಡ ತನಿಖೆ ಸಮಗ್ರವಾಗಿ ಮಾಡಬೇಕಾಗತ್ತೆ. ಎನಿಹೌ ಪ್ರಜ್ವಲ್ ಬರೋ ತನಕ SIT ಅವರು ಒಂದು ತಂಡ ಈ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ ಸರ್. ಬಟ್ ಈ ಪ್ರಕರಣದಲ್ಲಿ ಅವರೇನು ಯುದ್ಧ ಗೆದ್ದು ಬಂದಿಲ್ಲ, ರಾಜತಾಂತ್ರಿಕ ಗೆಲುವಿನೊಟ್ಟಿಗೆ ಏನು ಬಂದಿಲ್ಲ. ಹೌದು. ಬಟ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅಂದರೆ ವಿಚಾರಣೆಗೆ ಹಾಜರಾಗ್ತಾರಾ, ಆ ಥರದ್ದು ಯಾಕೆ ಹಿಂಟ್ ಕೊಟ್ಟರು ಅನ್ನೋದು ಪ್ರಶ್ನೆ. ಅಲ್ಲ, ಇರ್ಬೋದು. ಒಂದು ಈಗಾಗಲೇ 7 ದಿನಗಳ ಕಾಲಾವಕಾಶ ಕೇಳಿದ್ರಲ್ಲ, 7 ದಿನ ಕೊಟ್ಟು ಕೇಳಕ್ಕೆ ಬರಲೇ ಇಲ್ಲ ಅವಾಗ. ಹೌದು, ಅದೇ ಈಗಲೂ ಬರ್ತಾರೆ ಅಂತ ಏನು ಗ್ಯಾರಂಟಿ? ಬರ್ತಾರೆ ಅಂತ ಅಂದ್ಕೊಂಡಿರೋದು. ಮತ್ತೆ ಎಲ್ಲ ಕಡೆಯಿಂದನೂ ಲಾಕ್ ಆಗ್ತಾ ಇದ್ದಾರೆ ಪ್ರಜ್ವಲ್. ಹೌದೌದು, ಎಲ್ಲ ಕಡೆಯಿಂದನೂ ಲಾಕ್ ಆಗ್ತಿದ್ದಾರೆ. ಹಾಗಾಗಿ ಬರಲೇಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಂಬೋಣ. ನಾಗೇಶ್, ಇವಾಗ ಯಾವಾಗ ನಿನ್ನೆ ಪ್ರಜ್ವಲ್ದು ವಿಡಿಯೋ ಬಂತೋ ಇಮ್ಮಿಡಿಯೇಟ್ ಆಗಿ ಆ್ಯಕ್ಷನ್ಗೆ ಇಳಿದಿದ್ದಾರೆ SIT ಅವರು. SIT ಅವರು ಈ ವಿಚಾರ, ಈ ವಿಡಿಯೋ ಇಟ್ಕೊಂಡು ಏನು ತನಿಖೆ ಮಾಡ್ತಾರೆ, ಇದರಿಂದ ಮುಂದೆ ಅವ್ರಿಗೆ ಹೇಗೆ ಲಾಭ ಆಗುತ್ತೆ ಅಂತ. ಗೊತ್ತಾಯ್ತು, ಕೇಳು. ಓಕೆ, ನನಗೆ ಸಂಪರ್ಕ ಸಾಧ್ಯ ಆಗಿಲ್ಲ ಅಂತ ಅಂದ್ಕೋತೀನಿ. ಒಟ್ಟಾರೆ ಇವಾಗ ಇನ್ನು 4 ದಿನ ಹೆಂಗಿದ್ರು ಬಾಕಿ ಇದೆ. ಯಾಕೆಂದರೆ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಾನು ಬರ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ SIT ಅವರು ಆತ ಬರ್ತಾನೆ ನಂಬಿಕೊಂಡೇ ಎಲ್ಲ ಕೆಲಸ ಮಾಡಬೇಕು. ಹೌದು, ಬರಲ್ಲ ಅನ್ನೋದು ಒಂದು ಕಡೆ ಇರುತ್ತೆ. ಬರಲ್ಲ ಅಂತಂದಾಗ ಹಾಗಾಗಲ್ಲ. ಈಗಾಗಲೇ ದೇವೇಗೌಡರ ಎಚ್ಚರಿಕೆ, ಕುಮಾರಸ್ವಾಮಿ ಅವರು ಕರೆದಿರೋದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈತನ ಸಂಸತ್ ಸದಸ್ಯತ್ವನೇ ಮುಗಿತಾ ಬರ್ತಾ ಇದೆ. ಹೌದು, ಅದು ಒಂದು ಲೆಕ್ಕಾಚಾರ ಇದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನನ್ನ ಕೊಲೀಗ್ ನಾಗೇಶ್ ಅವರು. ನಾಗೇಶ್, ಪ್ರಜ್ವಲ್ ವಿಡಿಯೋ ಬಂದ ನಂತರ SIT ಅವರು ಯಾವ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಮುಂದೆ ಇದು ಹೇಗೆ ಸಹಕಾರಿ ಆಗುತ್ತೆ ಅವ್ರಿಗೆ ಅಂತ? ಅತ್ಯಾಚಾರ ಆರೋಪಿ ಆಗಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು CCB ತನಿಖಾ ಅಧಿಕಾರಿಗಳು ಸಾಕಷ್ಟು ಚುರುಕುಗೊಳಿಸಿರುವಂಥದ್ದು. ನಿನ್ನೆ ಅಧಿಕೃತವಾಗಿ 14 ಸ್ಥಳದಿಂದ ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋ ಮಾಡಿ 31ನೇ ತಾರೀಕು ನಾನು ವಿಚಾರಣೆಗೆ ಹಾಜರಾಗ್ತೀನಿ SIT ಅಧಿಕಾರಿಗಳ ಮುಂದೆ ಅನ್ನುವಂಥ ಮಾತನ್ನು ಹೇಳಿರೋದ್ರಿಂದ ಆ ವಿಡಿಯೋ ಮೂಲವನ್ನು ಹುಡುಕ್ಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ SIT ಅಧಿಕಾರಿಗಳು ಯಾವಾಗ ವಿಡಿಯೋ ಹೊರಬರುತ್ತೆ ಆ ಕೂಡಲೇ ಒಂದು ಸಭೆಯನ್ನು ಮಾಡಿ ಯಾವ ಮೂಲದಿಂದ ಈ ವಿಡಿಯೋ ಬಂದಿದೆ ಅನ್ನೋದನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡ್ತಿರುವಂಥದ್ದು. ಯಾಕಂದ್ರೆ ಒಂದು ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ, ಒಂದು ಚೂರು ಸುಳಿವು ಕೂಡ ಇರಲಿಲ್ಲ. ನಿನ್ನೆ ಇದ್ದಕ್ಕಿದ್ದಂತೆ ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಬರ್ತಿದ್ದಂತೆ ಸಾಕಷ್ಟು ಅಲರ್ಟ್ ಆಗಿರುವಂಥ SIT ಅಧಿಕಾರಿಗಳು ಯಾವ ಮೂಲದಿಂದ ಈ ವಿಡಿಯೋ ಬಂದಿದೆ, ಯಾವ ದೇಶದಿಂದ ಕೂತ್ಕೊಂಡು ಈ ವಿಡಿಯೋನ ಮಾಡಿ ಸರ್ಕ್ಯುಲೇಟ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಈಗಾಗಲೇ ಈ ಹಿಂದೆ 1 ವಾರಗಳ ಕಾಲ ಸಮಯಾವಕಾಶವನ್ನ ಕೋರಿದಂತ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ರೀತಿಯ ತನಿಖೆಗೆ ಹಾಜರಾಗಿರಲಿಲ್ಲ. ಅದಾದ ಬಳಿಕ ಈ ವಿಡಿಯೋ ಬಿಟ್ಟಿರೋದ್ರಿಂದ ಈ ವಿಡಿಯೋ ಆದ್ಮೇಲೂ ಕೂಡ ಅವರು ಬರ್ತಾರೋ ಇಲ್ವೋ ಅನ್ನುವಂಥದ್ರ ಕೂಡ ಪತ್ತೆ ಹಚ್ಚುವ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್. ಓಕೆ ನಾಗೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.